ಏನ್ ಮಾಡ್ಕೊಂಡೋಳೆ ಎಲ್ಲ ಗುರ್ತು ಮಾಡ್ಕೊಂಡ್ರೆ ನಾನ್ ನಿಮ್ಗಾಗ್ಲೇ ಏನಂದೆ ಹೋಗಿ ಮಾಡಿ ನನ್ ಮಗಳು ಅಳುತ್ತಾ ಇದ್ದ. ಎಲ್ಲರಿಗೂ ಅಹಲ್ಯಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳಗ್ಗೆನೆ ನೀರು ಹಿಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಮನೆ ನೆಲ್ಲಿಲಿ ನೀರು ಬರದೇ ಇರೋ ಕಾರಣ ಎದುರುಗಡೆ ಮನೆ ನೆಲ್ಲಿಲಿ ನೀರು ಹಿಡ್ಕೊಂಡು ಮೇಲೆ ತೊಗೊಂಡು ಹೋಗ್ತಾ ಇದ್ದೀನಿ. ತೊಗೊಂಡು ಹೋಗೋದು ಎಷ್ಟು ಕಷ್ಟ ಗೊತ್ತಾ? ನೋಡೋಕೆ ಇದು ಚಿಕ್ಕ ಬಿಂದಿಗೆ, ಆದರೆ ಮೆಟ್ಲು ಹತ್ಕೊಂಡು ಹೋಗೋಕ್ಕೆ ಭಾರಿ ಕಷ್ಟ ಇದೆ. ತೊಗೊಂಡು ಬಂದು ಹಂಗೋ ಹಿಂಗೋ ತಂದಿಟ್ಟೆ. ಇಟ್ಮೇಲೆ ಒಳಗಡೆ ರೂಮಲ್ಲಿ ಹೋಗಿ ನೋಡ್ತೀನಿ, ನನ್ನ ಮಗ ರಾತ್ರಿ ಮಲಗಿಸಿರೋದು ಈ ಕಡೆಯಿಂದ ಆ ಕಡೆಗೆ ಜಂಪ್ ಆಗಿಬಿಟ್ಟಿದ್ದಾನೆ. ಎಷ್ಟು ಒದ್ದಾಡ್ತಾನೆ ನೋಡಿ. 15 ವರ್ಷ ಒಂದು ಬಟ್ಟೆ ಇಲ್ಲ ನಮ್ಗೆ. ಎಲ್ಲ ಕೆಲಸ ಆದಮೇಲೆ ಬ್ರೇಕ್ಫಾಸ್ಟ್ ಅನ್ನೋದು ಇದ್ದೇ ಇರುತ್ತಲ್ವಾ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಒಂದು ಹೆಲ್ದಿಯಾಗಿರುವಂತಹ ಹೆಸರು ಕಾಳು ಮತ್ತು ಆಲೂಗೆಡ್ಡೆನ ಬಳಸಿ ಪರಾಟ ಮಾಡ್ಕೊಂಡಿದ್ದೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಹಾಗಾಗಿ ಒಂದು 4 ಈರುಳ್ಳಿನ ತೊಗೊಂಡಿದ್ದೀನಿ ಇದರಲ್ಲಿ. ಹಾಗೆ ಹೆಸರು ಕಾಳು ಒಂದು ಮೊಳಕೆ ಕಟ್ಟಿರುವಂಥದ್ದು. ಮೊಳಕೆ ಕಟ್ಟಿರೋ ಹೆಸರು ಕಾಳಲ್ಲಿ ಎಷ್ಟೊಂದು ಆರೋಗ್ಯಕರವಾಗಿರುವಂಥ ಅಂಶಗಳಿರುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಈಗಿನ ಇದರಲ್ಲಂತೂ ಮಕ್ಕಳುಗಳು ಕಾಳುಗಳನ್ನ ತಿನ್ನೋದೇ ಅಪರೂಪ ಆಗೋಗಿರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳುಗಳು ಕೂಡ ಕಾಳುಗಳನ್ನ ತಿನ್ನೋದ್ರಿಂದ ಅವ್ರಿಗೆ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿರುತ್ತೆ ಅಂತ. ನೀವು ಬೇಕಾದರೆ ಹೆಸರು ಕಾಳನ್ನ ಪಲ್ಸ್ ಮೋಡಲ್ಲಿ 2 ಸತಿ ಗ್ರೈಂಡ್ ಮಾಡ್ಕೋಬಹುದು. ಇಲ್ಲ ಅಂತ ಅಂದರೆ ಈ ರೀತಿ ಚಾಪ್ ಕೂಡ ಮಾಡಬಹುದು. ನಾನು ಕಾಳುಗಳು ಸ್ವಲ್ಪ ಹಾಗಾಗೆ ಸಿಗಲಿ ಅಂತ ಹೇಳಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಳನ್ನ ಎತ್ತಿಟ್ಕೊಂಡಿದ್ದೀನಿ ಸಲಾಡ್ಗೋಸ್ಕರ. ಎಲ್ಲನೂ ತುಂಬ ಸಣ್ಣ ಆಗೋ ತನಕ ಇದನ್ನ ಚೆನ್ನಾಗಿ ಚಾಪ್ ಮಾಡ್ಕೋಬೇಕು. ಚಾಪರ್ ಇಲ್ಲ ಅಂತ ಅಂದರೆ ನೀವು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹೆಸರು ಕಾಳನ್ನ ರುಬ್ಕೋಬಹುದು, ಅಂದರೆ ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ಜೊತೆಗೆ ನೀವು ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬಹುದು. ನಾನಿಲ್ಲಿ ಮಕ್ಕಳು ತಿಂತಾರಲ್ವ, ಹಾಗಾಗಿ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಒಂದು 3 ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದರ ಸಿಪ್ಪೆನ ತೆಗೆದ್ಬಿಟ್ಟು ನಾವು ಅದನ್ನ ಒಂದು ಬೌಲಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಇದು ಬೈಂಡಿಂಗ್ಗೆ ನಾನಿಲ್ಲಿ ಆಲೂಗೆಡ್ಡೆನ ಬಳಸ್ತಾ ಇರೋದು. ಯಾಕೆ ಅಂತ ಅಂದರೆ ಹೆಸರು ಕಾಳು ನೀಟಾಗಿ ಸ್ಟಫ್ ಆಗಿ ಒಳಗಡೆ ನೀಟಾಗಿ ಪದರವಾಗಿ ಬರಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಆಲೂಗೆಡ್ಡೆನ ಬಳಸ್ಕೊಳ್ತಾ ಇದ್ದೀನಿ. ನೀವು ಇದ್ರ ಜೊತೆ ನಿಮ್ಗೆ ಇಷ್ಟವಾಗಿರುವಂತಹ ತರಕಾರಿಗಳನ್ನ ಕೂಡ ಸೇರಿಸ್ಕೋಬಹುದು. ನಾನು ಸಿಂಪಲ್ ಆಗಿ ಆಲೂಗೆಡ್ಡೆ ಮತ್ತು ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನ ಬಳಸಿ ಮಾಡ್ತಾ ಇರೋದು. ಇದನ್ನು ಈರುಳ್ಳಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ, ಹಾಗಾಗಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಇದಕ್ಕೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಚಿಲ್ಲಿ ಪೌಡರ್ ತಗೊತಾ ಇದ್ದೀನಿ, ಅಥವಾ ನೀವು ಚಿಲ್ಲಿ ಫ್ಲೇಕ್ಸ್ ಕೂಡ ಬಳಸಬಹುದು. ಗರಂ ಮಸಾಲ, ಅರಿಶಿನ ಹಾಕೊಂಡಿದ್ದೀನಿ. ಈಗ ಒಂದು ಡಿಫ್ರೆಂಟ್ ಏನಪ್ಪ ಅಂತ ಅಂದರೆ ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ತೊಗೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡಬಹುದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವು ಇದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆಯೇ ಪುದೀನ, ಕರಿಬೇವು, ಈ ರೀತಿ ಎಲ್ಲ ಥರ ಸೊಪ್ಪುಗಳನ್ನು ಕೂಡ ಹಾಕಿ ಮಾಡ್ಕೋಬಹುದು. ಇನ್ನು ಟೇಸ್ಟಿ ಚೆನ್ನಾಗಿರುತ್ತೆ. ಹೀಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಮಾಡಿಟ್ಕೊಳ್ಳೋಣ. ಇಷ್ಟಾದರೆ ಸಾಕಾಗುತ್ತೆ, ನಮ್ಮ ಸ್ಟಫಿಂಗ್ ರೆಡಿ ಆಯಿತು ಅಂತಲೇ ಅರ್ಥ. ಈಗ ನಾನು ಗೋಧಿ ಹಿಟ್ಟನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಗೋಧಿ ಹಿಟ್ಟನ್ನ ಹೇಗೆ ಚಪಾತಿಗೋಸ್ಕರ ಕಲ್ಸ್ಕೊತೀವಿ ಅದೇ ರೀತಿ ಕಲಸಿ ಇಟ್ಕೊಂಡಿದ್ದೀನಿ, ಆಯ್ತಾ. ಈಗ ಇದನ್ನ ನಾವು ಬಾಲ್ಸ್ ಮಾಡ್ಕೊಂಡ್ಬಿಡೋಣ. ಎಲ್ಲನೂ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ. ಸದ್ಯಕ್ಕೆ ನಾನಿಲ್ಲಿ 4 ಚಪಾತಿನ ಲಟ್ಟಿಸ್ಕೊಳ್ತಾ ಇರೋದ್ರಿಂದ 4 ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನ ಜೊತೆಗೆ ನಾವು ಮಾಡಿಟ್ಕೊಂಡಿದ್ದಂತಹ ಸ್ಟಫಿಂಗ್ ಏನಿದೆ ಅದನ್ನು ಕೂಡ ಉಂಡೆಗಳಾಗಿ ಮಾಡಿಟ್ಕೊಬಿಡೋಣ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದೇ ಸಮ ನಾವು ಪರಾಟ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಈಗ ಮಕ್ಳಿಗೆ ಮಾತ್ರ ಮಾಡ್ಕೊಡ್ತಾ ಇರೋದ್ರಿಂದ 4 ಸಾಕಾಗುತ್ತೆ ಅಂತ ಹೇಳಿ 4 ಪರಾಟ ಹೊತ್ಕೊಳ್ತಾ ಇದ್ದೀನಿ. ಆಮೇಲೆ ಕಂಪ್ಲೀಟಾಗಿ ಎಲ್ಲ ಕೂಡ ಮಾಡ್ಕೊತೀನಿ. ಸೊ ಈಗ ಏನಪ್ಪ ಅಂತ ಅಂದರೆ, ಈಗ ನಾವು ಒಬ್ಬಟ್ಟೆಲ್ಲ ಹೇಗೆ ಮಾಡ್ತೀವಲ್ವಾ, ಒಬ್ಬಟ್ಟು ಮಾಡಿರೋರಿಗೆ ಗೊತ್ತೇ ಇರುತ್ತೆ ಹೇಗೆ ಸ್ಟಫಿಂಗ್ನ ಒಳಗಡೆ ಹಾಕೋಬೇಕು ಅಂತ. ಈ ಕಣಕ ಜೊತೆಗೆ ಹೂರಣ ಹೇಗೆ ನಾವು ಹಾಕೊಳ್ತೀವಲ್ವ, ಅದೇ ರೀತಿ ನೀವು ಇದನ್ನು ಲಟ್ಟಿಸ್ಬಿಟ್ಟು ಕೂಡ ಒಳಗಡೆ ಉಂಡೆನ ಇಟ್ಟು ಕವರ್ ಮಾಡಿ ಲಟ್ಸ್ಕೋಬಹುದು. ಇಲ್ಲ ಅಂತ ಅಂದರೆ ಬರೀ ಕೈಯಲ್ಲೇ ಈ ರೀತಿ ಚಪಾತಿ ಗೋಧಿ ಹಿಟ್ಟನ್ನು ಸ್ವಲ್ಪ ಅಗಲ ಮಾಡಿಕೊಂಡು ಸೈಡಲ್ಲೆಲ್ಲ ತೆಳುವಾಗಿ ಮಾಡಿಕೊಂಡು, ಅಥವಾ ಈ ರೀತಿ ಬಟ್ಲಾಕಾರದಲ್ಲೂ ಕೂಡ ಮಾಡಿಕೊಂಡು ನೀವು ಇದಕ್ಕೆ ಒಂದೊಂದೇ ಉಂಡೆಗಳನ್ನ ಇಟ್ಟು ನೀಟಾಗಿ ಕ್ಲೋಸ್ ಮಾಡಿಕೊಂಡ್ರೆ ಸ್ಟಫಿಂಗು ಚೆನ್ನಾಗಿ ಒಳಗಡೆ ಕೂತ್ಕೊಳ್ಳುತ್ತೆ. ನಾವು ಲಟ್ಟಿಸುವಾಗಲೂ ಕೂಡ ಎಲ್ಲೂ ಅರ್ಧೋಗಲ್ಲ. ಹಾಗಾಗಿ ಇದನ್ನ ಸ್ವಲ್ಪ ನೋಡಿಕೊಂಡು
ನಾವು ಇದನ್ನು ಸ್ಟಫ್ನ ನೀಟಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ ಇಷ್ಟೇ ಸುಲಭವಾಗಿ ಆಗೋಯ್ತಲ್ವಾ. ಫಸ್ಟ್ ಟೈಮ್ ಮಾಡ್ತಿರೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಮತ್ತು ಈ ರೀತಿ ಕೈಯಲ್ಲಿ ಸ್ವಲ್ಪ ಪ್ರೆಷರ್ ಆಗಿ ಕ್ಲೋಸ್ ಮಾಡ್ಕೊಂಡ್ಬಿಡ್ತಂತ ಅಂದರೆ ಎಲ್ಲೂ ಕೂಡ ನಮಗೆ ಈ ಪರಾಟ ಏನಿದೆ ಅದು ಕಿತ್ತೋಗಲ್ಲ. ಸರಿನಾ? ಇದನ್ನು ಇಡುವಾಗ ಒಣಗೋಗ್ಬಿಡುತ್ತೆ ಅನ್ನೋದ್ರಿಂದ ಸ್ವಲ್ಪ ಒಣ ಹಿಟ್ಟನ್ನು ನೀಟಾಗಿ ಅದ್ರ ಮೇಲ್ಗಡೆ ಹಾಕಿ ಇಟ್ಕೊಂಡ್ರೆ ಅದು ಒಣಗೋದಿಲ್ಲ. ಎಲ್ಲನೂ ಕೂಡ ನಾವು ಇದೇ ರೀತಿ ರೆಡಿ ಮಾಡಿಕೊಂಡು ಈಗ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ. ನೀವು ಇದನ್ನು ಲಟ್ಟಿಸುವಾಗಲೂ ಕೂಡ ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು, ಕಿತ್ತೋಗ್ಬಿಡುತ್ತೆ. ಹಾಗಾಗಿ ಸಾಫ್ಟಾಗಿ ನಾವು ಇದನ್ನು ನೀಟಾಗಿ ಸ್ವಲ್ಪ ಒಣ ಹಿಟ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ನಿಧಾನಕ್ಕೆ ಲಟ್ಟಿಸ್ಕೋಬೇಕಾಗತ್ತೆ. ನೋಡ್ತಾ ಇರಬಹುದು ನೀವು, ಎಲ್ಲೂ ಕೂಡ ಇದು ಕಿತ್ತೋಗಿಲ್ಲ, ನೀಟಾಗಿ ಚೆನ್ನಾಗಿ ಬರ್ತಾ ಇದೆ. ಮೇಲ್ಗಡೆ ಎಲ್ಲ ಕಾಳುಗಳೆಲ್ಲ ನಮಗೆ ಕಾಣಿಸ್ತಾ ಇದೆ. ನಾವು ಪಲ್ಸ್ ಮೂಡಲಿಂದ ರುಬ್ಬಿ ಹಾಕೊಂಡ್ರೆ ಈ ರೀತಿ ಕಾಳುಗಳು ಕಾಣಿಸೋದಿಲ್ಲ. ಹಾಗಾಗಿ ನೀವು ರುಬ್ಬಿ ಕೂಡ ಮಾಡ್ಕೋಬಹುದು, ಅಥವಾ ಈ ರೀತಿ ಕಾಳುಗಳು ಕಾಣಿಸ್ಬೇಕು ಅಂತಂದರೆ ಸ್ವಲ್ಪ ಚಾಪರಲ್ಲಿ ಚಾಪ್ ಮಾಡಿಕೊಂಡು ಈ ರೀತಿ ಮಾಡ್ಕೋಬಹುದು. ಇದನ್ನು ಸ್ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಏನಕ್ಕೆ ಕಾಳು ಹಸಿ ಇರೋದ್ರಿಂದ ಕಾಳು ಬೇಯಬೇಕಲ್ವಾ. ಹಾಗಾಗಿ ಇದನ್ನ ಸ್ವಲ್ಪ ಕಡಿಮೆ ಉರಿನಲ್ಲೇ ನಾವು ಇದನ್ನು ಎರಡೂ ಕಡೆ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನೀವು ಇದಕ್ಕೆ ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ಏನಾದ್ರು ಸರಿನೇ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬಹುದು. ಹೊರಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಖತ್ ಸಾಫ್ಟ್ ಆಗಿರುವಂತಹ ಮಸಾಲೆ ಇರುತ್ತೆ. ಇದಕ್ಕೆ ಸೈಡ್ಗೆ ಏನು ಬೇಡಕ್ಕೆ ಬೇಡ, ಹಾಗೆ ತಿನ್ಕೋಬಹುದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನನಗೆ. ನಿಮ್ಮ ಮನೇಲಿ ಹೇಗೆ ಬಂತು, ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು. ನಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಯಿತು. ಇದೇ ರೀತಿ ರೆಸಿಪೀಸ್ಗಳು ನಿಮಗೂ ಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ಹಾಗಾಗಲೇ ನೋಡ್ತಾ ಇರಿ. ಏನಪ್ಪ ಅಂತ ಅಂದರೆ ಇದು ನನ್ನ 2ನೇ ಚಾನಲ್. ಮೊದಲನೇ ಚಾನಲು ಗೃಹಿಣಿ ಸ್ವಯಂ ಕಲಿಕೆ ಅಂತ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅದನ್ನ ಡಿಲೀಟ್ ಮಾಡಬೇಕಾಗಿತ್ತು. ಹಾಗಾಗಿ ಇದು ಹೊಸ ಚಾನಲ್. ಮತ್ತು ನನ್ನ ಹಳೆ ರೆಸಿಪೀಸ್ಗಳನ್ನೆಲ್ಲ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದರಲ್ಲಂತೂ ಬೇಜಾನ್ ರೆಸಿಪೀಸ್ ಇತ್ತು. ಬಟ್ಟೆ ಇರಲ್ಲ 10 ವರ್ಷ 15 ವರ್ಷ ಒಂದು ಬಟ್ಟೆ ಇಲ್ಲ ನಮ್ಗೆ ಹೊಸ. ಕೇಳಿದ್ರಲ್ಲ ನನ್ನ ಗಂಡನ ಮಾತು, ಇದಂತೂ ಪ್ರತಿ ಮನೆಗಳಲ್ಲೂ ಇರುವಂತ ಸೇಮ್ ಡೈಲಾಗ್. ನಮ್ಗೆ ಯಾರು ಕೊಡ್ಸೋರು? ನಾವೇ ದುಡಿಬೇಕು, ನಾವೇ ತಗೋಬೇಕು. ಹೆಂಡ್ತಿನ ನಮ್ ತರ ಕಿತ್ಕೊತಾಳೆ. ಸಿಕ್ಕಿದೆ ಯಾಕೆ ಅದು? ಲುಕ್ ನೋಡಿ ಅವ್ರದ್ದು ಹೆಂಗಿದೆ. ನಮ್ಮನೇಲಿ ದಿನ ಏನು ಮಿಸ್ ಆದರೂ ಈ ರೀತಿ ಮಕ್ಳುಗಳಿಗೆ ತಿನ್ನಿಸ್ಬಿಟ್ಟು ತಿನ್ನೋದು ಮಾತ್ರ ಮಿಸ್ ಆಗಲ್ಲ. ನನ್ನ ಮಗ ಕೆಳಗಡೆ ಇದ್ದವನು ಕೂಡ ಕರೆಸಿ ಅವನಿಗೆ ಊಟ ತಿನ್ಸಿದ್ರು. ಅವರು ಊಟ ಮಾಡಿಕೊಂಡು ವಾಪಸ್ ಕೆಲ್ಸಕ್ಕೆ ಹೋದ್ರು. ಕೆಲಸ ಎಲ್ಲ ಮುಗಿಸಿ ಸಂಜೆ ಮನೆಗೆ ಬಂದಮೇಲೆ ಮಕ್ಕಳ ಜೊತೆ ಆಟ ಆಡೋದು ಅವರು ದಿನನಿತ್ಯದ ಕಾರ್ಯಕ್ರಮ. ಮಗಳ ಜೊತೆ ಆಟ ಆಡ್ತಾಯಿದ್ರು. ಪಾಪ ಅವ್ರಿಗೆ ಮಗಳು ಮೋಸ ಮಾಡ್ತಾ ಇದ್ದಾಳೆ ಅಂತ ನಾನು ಹೇಳಿದ್ರು ಅವರು ನಂಬ್ತಾ ಇಲ್ಲ. ಅಷ್ಟು ಮುಗ್ದ್ರು ನನ್ನ ಗಂಡ. ಅಷ್ಟು ಚೆನ್ನಾಗಿ ಮಗಳ ಜೊತೆ ಆಟ ಆಡ್ತಾ ಇದ್ದಾರೆ ಅವರು. ಅವಳು ಮೊದಲೇನೆ ಚೀಟಿಗಳಿಗೆಲ್ಲ ಮಾರ್ಕ್ ಮಾಡಿ ಇಟ್ಕೊಂಡಿದ್ದಾಳೆ, ಆದ್ರೂ ಅದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಲಾಸ್ಟ್ ಅಲ್ಲಿ ಕಂಡುಹಿಡಿತಾರೆ ಮಗಳು ಮೋಸ ಮಾಡ್ತಿದ್ದಾಳೆ. ಅಯ್ಯೋ ಗೇ ಮಾಡಿ ನನ್ನ ಮಗಳು ಅಳುತ್ತಾ ಇಲ್ಲ. ನಡಿ ಕುತ್ಕೊ, ನಡಿ ಊಟ ತರ್ತೀನಿ. ಯಾರು ವಿನ್ ಆಯ್ತಾರಪ್ಪ ಕೊನೆಗೆ? ಸಾಕು ನಿಮ್ಮ ಆಟ ಬಂದ್ರೆ ₹500 ಚಿಹ್ನೆ ಏನ್ ಮಾಡ್ಕೊಂಡೋಳೆ? ಎಲ್ಲ ಗುರ್ತು ಮಾಡ್ಕೊಂಡ್ರೆ ನಾನ್ ನಿಮ್ಗಾಗ್ಲೇ ಏನಂದೆ? ಈಗ ನಮ್ಗ ಅವೆಲ್ಲ ಗೊತ್ತಿಲ್ಲ. ₹500 ಏನ್ ಗುರ್ತು ಮಾಡ್ಕೊಂಡಿದಿ? ₹500 ನಾನು ಹೇಳ್ತೀನಿ ನೋಡಿ ಅವಳು ಏನ್ ಗುರ್ತು ಮಾಡ್ಕೊಂಡೋಳೆ ಅಂತ. ಕೊಡಿ ಇಲ್ಲಿ. ಅಪ್ಪ ಏನು ಗೊತ್ತಾ, ನಾನು ಬರೀರುವಾಗ ಒಂದು ₹20 ಹಿಂದೆ ಒಂದು ಬ್ಲೂ ಕಲರ್ದು ಇದಾಗಿತ್ತು. ಅದೇ ಅರ್ಧೋಗಿರೋದು 60. ಹಂಗ್ ಗುರ್ತಿದ್ಕೊಂಡಿದ್ಯಾ? ತಾಳೆ ಅರ್ಧೋಗಿರೋದು 60. ಇಲ್ಲಿ ಸೈಡಲ್ಲಿ ಎಲ್ಲೋ ಮಡ್ಚ್ಕೊಂಡೈತೆ, ಅದು 50. ಅವಳು ಮಾರ್ಕ್ ಇದು 50 ಇಲ್ಲಿ ಮಡ್ಚ್ಕೊಂಡಿ. ಹಂಗ್ ಗುರ್ತಿದ್ಯಾ?
ತಗೋ. ಅಪ್ಪ ನಾನೇ ತೋರಿಸ್ತೀನಿ ಪಾಪ ಇಲ್ಲಿ. ಈಗ ನೋಡಿ, ಈಗ ಹಿಂಗ್ ಹಾಕಿರ್ತೀನಿ ನೀನು ಅದೇ ಗುರ್ತಿಟ್ಕೊಂಡಿದ್ದೆ ಕರೆಕ್ಟ್ ಆಗಿತ್ತು. ಈಗ ನೋಡಿ, ಈಗ ಹಿಂಗೈತೆ. ಈಗ ನೋಡಿ, ಇಲ್ಲಿ ನಾನು ಕಣ್ಗುಟ್ಟು ಏನಕ್ಕೆ ಇಲ್ಲಿ ಬ್ಲೂ ಕಲರ್ ಗುರ್ತೈತಲ್ಲ, ಅದಿಂಗ್ ತೆಗೆದ್ರೆ 20 ಆಗೋಗುತ್ತೆ. 30 ಇಲ್ಲೈತೆ. ಇದಕ್ಕೆ ನಾನು ಮಾಡ್ತೀನಿ ಲೈನ್ ಯಾಕೆ ನಂಗೆ ಸಾಕ್ಷಿ ಬೇಕು, ಸಾಕ್ಷಿ ಬೇಕು. ಒಂದೇ ಲಕ್ಷಕ್ಕೆ ಮುಗಿಸ್ಲಿ. ತಗೊಬಂದಿಲ್ಲ, ಸುಮ್ನಿರು, ಮಾತಾಬೇಡ. ಅವರು ಮಾಡ್ತಾರ, ಅಳ್ಳಾಡ್ಸ್ಬಿಡ ಬಿಡು, ಹಿಂಗಿರ್ತೀನಿ ಬಿಡು. ಒಂದೇ ದಪ್ಪ ಮುಗಿಸ್ಬೇಕು, ಔಟ್ ಆಗಿಲ್ಲ. ಮಾತಾಬೇಡವೇದು ಮೊಬೈಲ್ ತೋರಿಸ್ತೀನಿ. ಅಪ್ಪ ನೋಡಿ, ಅಕ್ಕ ನೋಡಿ, 50 70 ಹೋಗು, ಊಟ ಐತೆ ಬಿಡು. 3 ಆಯ್ತು, ಸೋತಾಯ್ತು. ಹೋಗು, 3 ಸತಿ ಸೋತಾಯ್ತು. ನಾನು ಆಡಲ್ಲಪ್ಪ, ನಾನು ಊಟ ಮಾಡ್ಬೇಕು. ಬಲ ಈ ಕಡೆ, ಬಲ ಈ ಕಡೆ ಸೋತ್ ಬಿಡ್ತೀಗ. ಬೆಟ್ಟಿಂಗು ಕೊಡಿ, ಈಗ 500 ರೂಪಾಯಿ ಕೊಡು. ಅಲ್ಲಿ ನೆಲೆ ನಿಲ್ಸ್ಬಿಟ್ಟು ಈಗ 500 ರೂಪಾಯಿ ಕೊಟ್ರೆ ಬದಿಕತಿ, ಇಲ್ಲ ಅಂದ್ರೆ ಮನೆ ಗೆದ್ದಾಗ 500 ರೂಪಾಯಿ ಕೊಟ್ರ. ನಾನು ಗೆದ್ರೆ ಕೊಡ್ತೀನಿ ಅಂತಾನೆ ಹೇಳಿದ್ದು. ನಾನ್ ಗೆದ್ದಿದಾಗ ಕೊಟ್ರ ನೀವು 500 ರೂಪಾಯಿನ. ನಿನ್ ಜೊತೆ ಆಟ ಆಡಿಕೊಳ್ಳೋದು. ಈಗ ನಾನ್ ಮಿಸ್ ಮಾಡಿದಾಗ ಅವಾಗ ನಿಮ್ಗೆ ಆಗುತ್ತಾ? ಯಾಕೆ ಮಾಡಿಸ್ತೀನಿ. ಇದೇ ನಮ್ಗೆ ಏನಿಲ್ವ ನಂಚ್ಕೊಳಕ್ಕೆ. ಹುಳಿಕಾಳು ಬೆಳಗ್ಗೆನೂ ಆಲೂಗಡ್ಡೆ ಹಾಕಿದ್ನಲ್ಲ, ಅದಕ್ಕೆ ಮೊಟ್ಟೆ ತಂದು ಹಾಕುವೆ. ಅಲ್ಲಿ ಕೂಡ ರಬ್ಬರ್ ಕೂಡ. ಅದು ಬೇಡ ಬಿಡು, ಅದೇ ಬಾವೇಗ ಮುದ್ದೆ ತಿನ್ನ. ಮತ್ತೇನ್ ಬೇಕು? ಸುತ್ತ ಕೊಡ್ಲಾ? ಮನೆ ಮಾಡಿದ ತಕ್ಷಣ ಗೊತ್ತಾಗ್ಲಿವಲ್ಲ ಅಲ್ಲಿ. ಬೇಡ ಬೇಡ ಬಿಡು, ಬಾ ಮುಡುಗು ಬೇಡ. ಗೊತ್ತಾಗುತ್ತೆ. ಇದು 20 ಅಂತ ಮೊದ್ಲು ಗ್ಯಾಪ್ ಇಟ್ಕೊಬಿಟ್ಟು, ಇದು 25, 30. ನಾನೇ ಗೆದ್ದಿದ್ದು ಅಷ್ಟಕ್ಕೂ. 3 ಸತಿ ಸೋದ್ಬಿಟ್ಟು ಇವತ್ತು. ಅಮ್ಮಯ್ಯ, ಅವಾಗ ಯಾವ ಗೆದ್ದಿದ್ದು ನಾನ್ ತಾನೆ. ಯಾರ 500 ರೂಪಾಯಿ ಕೊಟ್ಟಿರೋದು? ರೀ, ಆ ಕಾರ್ ಅಂತ ಓಡಿಸ್ತಿದ್ರ. ನಾನ್ ನೀರ್ ನಿಲ್ಸ್ಬಿಟ್ಟು ಲೈಟ್ ಆಫ್ ಮಾಡು ಒಂದೇ. ಇದು ಹಿಂಗೆ ಇಲ್ಲಿ ಎಕ್ಸ್ಚೇಂಜ್ ಮಾಡಬೇಕು. ಗುರ್ತಿಟ್ಟಿದ್ದೀನಿ, ಇಲ್ಲೇ ಇದ್ದೀನಿ. ಗುರ್ತಿಡಬೇಕು. ಮತ್ತೆ ನಾಲ್ಕು ಮಡಗಿದ್ದೀನಿ. ಇದು ಏನ್ ಮನೆದು? ಅಪ್ಪ ಇದಕ್ಕೆ ಊಟ ಎಲ್ಲ ಮುಗಿಸಿ ವಾಕಿಂಗ್ ಹೊರಟಿದ್ದೀವಿ. ನನ್ನ ಮಗ ನಮ್ಮನ್ನ ಬಿಟ್ಟು ಓಡೋಗ ಔಸ್ಕೊಂಡ್ಬಿಟ್ಟಿದ್ದಾನೆ ಗೊತ್ತಾ. ಇಲ್ಲ, ಇಲ್ಲಿ ನಾನು ಮಾಡೋದೇ ಇಲ್ಲ. ಔಸ್ಕೊಂಡ ಕರಿಯ ನಮ್ದು. ಹೆಸರುಗಳು ಕೇಳಬೇಕಾ? ಏನು ತೊಗರಿ ಬೀದಿ, ಅವರೇ ಬೀದಿ, ಅಗ್ರ ಯಾಕಿದ್ರು ಅಂದ್ರೆ
ಹೋಗೋ. ವೇದ್ ಬರ್ತಾವನೆ. ಒಂದು ರೌಂಡ್ ವಾಕಿಂಗ್ ಮುಗಿಸಿ ನಾನು ನನ್ನ ಮಗಳು ಬಂದಿಲ್ಲಿ ಕೂತ್ಕೊಂಡು ಒಂದು ರೀಲ್ಸ್ ಕೂಡ ಮಾಡಿಬಿಟ್ವಿ ಗೊತ್ತಾ. ವಾಕಿಂಗ್ ಮುಗಿಸಿ ಮನೆಗೆ ಬಂದ್ವಿ. ಗುಡ್ ನೈಟ್. ಗುಡ್ ನೈಟ್ ಗುಡ್ ನೈಟ್. ಅಲ್ಲಿ ಬರೋರು ಇನ್ನೂ ಬ್ಯಾಲೆನ್ಸ್ ಇದ್ದಾರೆ. ಅಪ್ಪ ಮಗ